ಅಯ್ಯ 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 ಮನ್ಯಾಗ ಒಂದು ವಯಸ್ಸಾದ ಮುದುಕಿ ನಾವು ಬೇಕು ಬಾಗಲ ಕಾಯಕ್ ನಾಯಿ ಅದಂಗ ಆಗ್ಯಾನಿಲ್ಲಿ. ಹೋಗಿ ಬೀಗ್ರ ಮನ್ಯಾಗ ಇವ್ರು ಬೀಗ್ರ ಮನ್ಯಾಗ ಹೋಗಿ ವಸ್ತಿ ಉಳಿತಾರಂದ್ರ ಏನ್ ಹೇಳೋದೈತಿ? ನನಗೇನು ಹೇಳ ಕೇಳಲ್ಲ ನೋಡು. ಹೋಗಿ ಹೆಂಗ್ ಉಳ್ಕೊಂಡಾಳ ಏನು? ಗಂಡ ಎಲ್ಲ ಹೇಳ್ದಂಗೆ ಕೇಳ್ತಾನ ಮತ್ತೇನೈತಿ? ಹೌದಿಲ್ಲ? ಗಂಡ ಹೇಳ್ದಂಗೆ ಕೇಳ್ತಾನ ಮತ್ತೆ ನಮ್ಮ ಮಾಟ ಏನ್ ನಡಿತೈತಿ? ಮಾತಾಡಿದ್ರ ಮತ್ತೆ ಹಿಂದಗಡೆ ಚಾ ಕುಡಿದ್ರಾಗ ಇಲ್ಲ ತಿನ್ನೋದ್ರಾಗರ ಇಸ್ಗಿಸ ಹಾಕಿ ಕೊಂದ್ ಹೋಗಿತಾವು. ಏನ್ ಬೇ ಆರಾಮ್ ಒಬ್ಬಕ್ಕೆ ಕುಂತ್ ಬಿಟ್ಟಿಯಲ್ಲ? ಬರವ ಬಾ. ನೀನ ಆ ಶಾಂತಿ ನಮ್ಮ ಮನೆ ಗಿಡ್ಡಿದ್ಲಂದ್ರೆ ಓಡಿ ಬರ್ತಿ ಇಲ್ಲಿಗೆ 20 ಸಲ ಸಂತಕ 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 ಅಂತೇಳಿ. ಆಕಿ ಇಲ್ಲ ಅಂತ ಗೊತ್ತಾಗಿತ್ ಕಾಂತತಿ, ಅದಕ್ಕೆ ಹಾಡಿಬಿಟ್ಟಿ. ಒಟ್ಟರ ಈ ಕಡೆ ಮಕ ಹಾಕಿ ಹಾದಿ ಅಲ್ಲೇ ನೀನು. ಅಲ್ಲ ಹೆಂಗ್ಸ ಗೊತ್ತಾಗದಲ್ಲ ಅಂತ ಮಾಡಿ ಏನ್ ನನಗೆ? ಬಾರಿ ಹೆಣ್ಣದಿ ಬಿಡ ನೀನು. ಅವೇನ್ ಮಾಡತ್ತ ನಿನ್ ಗಂಡ ಚಂಡು? ಅಯ್ಯೇ ಬೈತಿಯ? ಹಿಂಗ್ ಬೈಯರ್ಕ ಬರಂಗಿಲ್ಲ ನಾನು. ಮತ್ತೇನ್ ಮಾಡ್ಬೇಕು? ಬಂದಿಲ್ಲ ಅಂದ್ರ ಬಂದಿಲ್ಲ ಅಂತಿ, ಬಂದ್ರ ಎದಕ್ ಬಂದಿ ಆಕಿಲ್ಲ ಮನ್ಯಾಗ ಅಂತ ಏನಾರು ಬೈದಿದ್ರೆ ಏನ್ ಮಾಡ್ಲಿ? ಹಂಗಾಗೆ ಬಂದಿದ್ದಿಲ್ಲ. ಶಾಂತಕ್ಕಿಲ್ಲ ಮನ್ಯಾಗ. ನನಗ ಆಕಿಲ್ಲದ್ ಗೊತ್ತಿಲ್ಲ ಬಿಡು. ನಾ ಹಂಗ ಸುಮ್ಮನೆ ಬಂದಿದ್ದಿಲ್ಲ. ನಾನೇನ್ ಮನ್ಯಾಗ ಇರ್ತೇನೆ ಬೇ ಇತ್ತಿತ್ತಾಗ? ಕೆಲ್ಸಕ್ಕೆ ಹೋಗಿರಂಗಿಲ್ಲ ನಾನು. ಈಗ ಪುರ್ಸತ್ ಇರಂಗಿಲ್ಲ. ಈಗ ಆರಾಮ್ ಕುಂದ್ರಕ್ಕೆಲ್ಲ ಈಗ ಯಾವಾಗ ನೋಡಿದ್ರು ಕೆಲ್ಸದ ಮ್ಯಾಗ ಇರಕ್ಕೆ. ನನ್ನೇನು ಓತ್ಲಾ ಹೊಡ್ಕೊಂತ ಕಟ್ಟಿ ಕುಂತು ಯಾರು ಬರ್ತಾರೆ ಯಾರು ಹೋಗ್ತಾರ ಅಂತ ನೋಡ್ಕೊಂತ ಕುಂದಿರ್ತಾನಂತ ಮಾಡಿ ಏನ? ಹೌದವ, ಬಾರಿ ಇತ್ತಿತ್ತಾಗ ಬಾರಿ ಬಿಜಿ ಆಗಿಬಿಟ್ಟಿ ಬಿಡು ನೀನು. ಮತ್ತೆ ಕೆಲ್ಸ್ಕೊಂಟಿಯಲ್ಲ ಮತ್ತೇನೈತಿ? ಹೌದಿಲ್ಲ? ನಾ ಖಾಲಿ ಕುಂದ್ರಕ್ಕೆ ಮತ್ತೆ ಅನ್ಬೇಕಾಗಿದ್ದ ಬಿಡು. ಎಲ್ಲದ ಶಾಂತಕ್ಕ? ಯಾಕೆ ಎಲ್ಲಿಗಳ? ಅಯ್ಯ ಹೋಗ್ಯಾಳವ ಅವ್ರ ಮಗಳ ಮನೆಗೆ ಹೋಗಿ ಸಕ್ರೆ ಅರ್ತಿ ಕೊಟ್ಟು ಬರ್ತೇನೆ ಅಂತ ಅಂದಾಕಿ ವಸ್ತಿ ಉಳ್ಕೊಂಡಾಳ ನೋಡಲ್ಲಿ. ಏನ್ ಹೇಳ್ತಿ ಇದಕ್ಕೆ? ನಾನು ಹಂಗಾರೆ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತೇಳಿ ಹಾದಿ ಕಾಯಕತ್ತೇನೆ ಇಲ್ಲಿ. ಇಷ್ಟೊತ್ತಾದ್ರೂ ಸುದ್ದಿಲ್ಲ ಸುಲಾಕಿಲ್ಲ. ಹಂಗ ಸುಮ್ಮನೆ ಹಾದಿ ಕಾಯ್ಕೊಂತ ಕುಂತಾನೆ. ರಾತ್ರಿ ಫೋನ್ ಹಚ್ಚಾಳ ಅಲ್ಲಿಂದ. ಇಲ್ಲ ಬರಕ್ ಆಗ್ಲಿಲ್ಲ, ವಸ್ತಿ ಉಳಿಸ್ಕೊಂಡ್ಬಿಟ್ಲು ಅಂತೇಳಿ. ಹಂಗ ವಸ್ತಿ ಉಳ್ಯಾಕಾಗಿದ್ರೆ ನಾನು ಕರ್ಕೊಂಡು ಹೋಗ್ಬೇಕಿತ್ತಿಲ್ಲ? ಅಯ್ಯೋ ಪಾಪ, ಹಂಗ ಉಳ್ಕೊಳಕ್ ಯಾಲ್ ಬಿಡ್ಬೇಕೆ. ಏನ ಅವ್ರು ನನಗೆ ಅನಸ್ತತಿ ಬರಕ್ ಬಿಟ್ಟಿರಕಿಲ್ಲ. ಇರು ಅಂತ ಬಾಳ ಅಂದಿರ್ಬೇಕ. ಹಂಗಾಗಿ ಏನಾರು ವಸ್ತಿ ಉಳಿದಿರ್ಬೇಕ. ಇಲ್ಲಾಂದ್ರೆ ಶಾಂತಕ್ ಹಂಗ ಸುಮ್ಮನೆ ಓದಕ್ಕೆ ಹಂಗ ವಸ್ತಿ ಉಳಿಯಂಗಿಲ್ಲ. ನಿಂಗ ಗೊತ್ತಲ್ಲ ಪಾಪ ಎಲ್ಲೆಲ್ಲೆಲ್ಲೆಲ್ಲಿ ಹೋಗೋದಿಲ್ಲ ಬಿಡೋದಿಲ್ಲ, 3 ಹೊತ್ತು ಇಲ್ಲೇ ಇರ್ತೈತಿ. ನಮ್ನಿ ಬೈಯಾಕತ್ತೀವ ಅದಕ್ಕೆ. ಹೌದನಲ್ಲ ಆಕಿ ಬಂದ್ಲೋಡಲ್ಲಿ. ಬಂದ್ಲಲ್ಲ ಒಟ್ಟು. ಶಾಂತಕ ಬಂದೆ ಬಾ. ಇವು ಜಗ್ಗ ಬೈದ್ಲವ ನಿಮ್ಮತ್ತಿ. ನಿನ್ಗ ಜಗ್ಗ ಬೈದ್ಲ ಬಿಡ. ನೀ ಏನ ಅಲ್ಲೇ ವಸ್ತಿ ಉಳಿದಿ ಅಂತ ಜಗ್ಗ ಬೈಯಾತಿದ್ಲ ಬಿಡ್ಲೆ. ಮಸ್ಕಿರಿ ಮಾಡ್ಕೊಂತ ಆತಾಗ ನಾ ಏನ್ ಬೇದನಿ ಹಡ್ಬಿಟ್ಟಿ? ಬರೀ ಇಂಥದ ಹೇಳಿ ನೀನು. ಬರ ಸಂತ ಬಾ. ಅಲ್ಲ ಬೆಳಗ್ಗೆ ನಾಷ್ಟ ಮಾಡೋದಕ್ಕೆ ಹೊಂಡಬೇಕು ಬೇಡ? ಇವತ್ತಿಯರ ದೌಡ್ ಬರ್ಬೇಕನ್ನಿ ಬಿಡವಲ್ರ ಅವ್ರು ಮಾತಾಡ್ಕೊಂತ ಕುಂತ ಹೇರ್ಲಿ ಬಿಡು. ಅಪರೂಪಕ್ಕೆ ಹೋಗಿ ಮಗಳು ಮತ್ತಲ್ಲೇ ನಾನು ಅದ ಅಂದೆ ಈ ಗಿರ್ಜಿಗೆ ಅಪರೂಪಕ್ಕೆ ಮತ್ತೆ ಆಕ್ಯಾರ ಎಲ್ಲಿ ಉಳ್ಕೊಬೇಕಾಗೈತವ? ಒಟ್ಟ ಅವ್ರ ಹಂಗೆ ಎಲ್ಲಿ ಉಳ್ಕೊಳಕ್ಕೆಲ್ಲಕ್ಕೆ ನನ್ನ ಸೊಸಿ ಪಾಪ ಯಾವಾಗಿದ್ರು ನಾನು ಸೇವಾ ಮಾಡ್ಕೊಂತ ಇಲ್ಲೇ ಇರ್ತೈತಿ. ಏನ ಅಚಾನಕ್ ಅವ್ರು ಭಾಳ ಉಳ್ಕೊ ಅಂದಿರ್ಬೇಕು. ಹಂಗಾಗಿ ಉಳ್ಕೊಂಡಾಳಕ್ಕೆ. ಇಲ್ಲಾಂದ್ರೆ ಆಕೆಲ್ಲಿ ಉಳಿಬೇಕು ಬಾ ಅಂತೇಳಿ ಹೀಗೆ ಅಂದೆ ನೋಡ. ನೀ ಬಂದಿ. ಇರ್ಬೇಕು ಬೇಡ. ಮಧ್ಯಾಹ್ನ ಉಂಡ್ಗಿನ್ ಬಂದಿದ್ರೆ ಆಕೆತ್ತವ ನಡಿತೈತಿ. ಏನ ಅಂತ ಅವಸರ ಐತಿ ಹೋಗೋದ ಅಪರೂಪಕ್ಕೆ ಹೋಗಿ. ಹೆಂಗ ಚಲೋ ಆತ? ಸಕ್ರಿ ಗೊಂಬಿ ಎಲ್ಲ ಕೊಟ್ಟೆ? ಆರತಿ ಮಾಡಿವನ ಹುಡುಗರೇ? ಹುನ್ರಿ ಅತ್ಯಾರ ಕೊಟ್ಟು ಆರತಿ ಮಾಡಿ ಹಾಡದು ಹೇಳಿ ಚಂದಗಿ ರಾತ್ರಿ ಮತ್ತೆ ನಾ ಹೋಗೇನಂತೇಳಿ ಚಲೋ ತೆಂಗ್ ರುಚಿ ಅಡಿಗೆ ಮಾಡಿದ್ರು. ಪಾರಕ್ಕಾರ ಅಂತ ನನ್ನ ಬೆರಾಕ ಬಿಡ್ಲಿಲ್ಲ ಅವ್ರು. ಇರು ಇವತ್ತೊಂದಿನ ಇರು ವಸ್ತಿ ಇದ್ದೇ ಹೋಗ್ಬೇಕ ನೀವು ಅಂತೇಳಿ ಭಾಳ ಹೇಳಕತ್ರ. ಏನ್ ಮಾಡ್ತೀರಿ ಹೇಳ್ರಿ? ಪಾರ್ವತಿನೂ ಇರ್ಬೇವ ಹೋಗು ಅಂತ ಏನಾಗದಂತ ತಗೋ. ಅಮ್ಮದಾಳ ಅಪ್ಪದಾರ ಬಾ ಇರು ಅಂತ ಭಾಳ ಇದು ಮಾಡತ್ಲ. ಮತ್ತೆ ಕೊಡ್ಕೊಂಡು ಎದ್ದು ಬರಕ್ಕೂ ಆಗ್ಲಿಲ್ಲ. ಹಂಗಾಗಿ ವಸ್ತಿ ಉಳಿದ್ ನೋಡ್ರಿ ಅತ್ಯಾರ. ಓಯ್ ಬಾಯಿ ಮುಚ್ಚ ಮುಂಗ್ಲಿ ಮಕ್ಕದಕ್ಕೆ. ಬಾಯಾಗ ಮತ್ತೆ ಓಸು ನೊಣ ಹೋದಾವು ನಿನ್ನ ಹೆಡಂಬಿ ಅಂತಕ್ಕೆ. ಬಾಯಿ ಮುಚ್ಚ. ವಾ ಶಾಂತಕ್ಕ, ನಿಮ್ಮ ಅತ್ತಿ ಹಿಂಗಿದಿ ದಾಸಿ ಹಿಂಗ್ ಹೊಳಸ್ತಾ ನೋಡು. ಈಗರ ಬೈಯಾಕತ್ತಿದ್ಲ ನಿನ್ಗ? ಮನಿ ಮಟ್ಟದ ಕಬರಿಲ್ಲ ಹೋಗಿ ವಸ್ತಿ ಉಳಿದ್ಲು ಅಂತೇಳಿ. ಆಗ್ಲಿ ನೋಡ ಶಾಂತಕ್ಕ ಹೆಂಗ್ ತಿರುಗಿ ಆಗ್ತಾಳ. ನೋಡಕಿನ್ ಚಲೋ ಇರ ಅತ್ತಿ ಸೊಸಿ ನಡಕ ತಂದ್ ಹಾಕ್ಬೇಕಂತ ಮಾಡಿಯನ. ನಿನ್ ಕುಂದ್ರಿಸಿ ಕುಳ್ಬಾ ನೋಟ್ಲಿ ನೋಡೆ. ಶಾಂತವಾನಿ ಯಾಕಿ ಮಾತ್ರ ನಂಬಕ್ ಹೋಗ್ಬೇಡ. ಏನ ಹೌದು ಅದು ಹೋಗ್ಲಿ. ನಿನ್ನೆ ಗೌರಿ ಹುಣ್ಣಿಮೆ ಹೌದಾ? ಹೊಸದಾಗಿ ಲಗ್ನ ನೇಮಕ ಆಗೈತಿ. ಯಾರಿಗೆ? ನಮ್ಮ ಲಕ್ಷ್ಮಿ ಗಂಡನ ಮನೆಯವರು ಸಕ್ರೆ ಆರತಿ ತರಲೇ ಇಲ್ಲಲ್ಲ. ಶಾಂತವ ನೀ ವಿಚಾರ ಮಾಡಿದಾನೆ ಇದ್ರ ಬಗ್ಗೆ ಒಂದ್ ಸ್ವಲ್ಪರ? ಅಲ್ಲ ಇದೇನಿದು ಪದ್ಧತಿ ತರ ಗೊತ್ತೈತನ ಇಲ್ಲ? ಅವಕ್ಕ ಅವೆಂತವದವ ಆಡ್ಕಸ್ಬಿ ಮಕ್ಕದ್ವು. ಅವ್ರತ್ತಿ ಊರಾಗ್ಲ ಮಾತಾಡ್ತಾಳಲ್ಲ ಪಡ್ಪೋಸಿ ಮಾರಿಯಕ್ಕಿ. ಆಕಿಗೆ ಗೊತ್ತಾಗದಲ್ಲನ ಸಕ್ರೆ ಆರತಿ ತಗೊಂಬರ್ಬಾರ್ದು ಅಂತೇಳಿ. ನೋಡಿ ಏನ್ ಹೇಳ್ತಿ ಇದಕ್ಕೆ? ಹೊಸದಾಗಿ ಯಾರ ಸಂಬಂಧ ಫಿಕ್ಸ್ ಆಗಿರ್ಲಿ, ಇನ್ನೂ ಲಗ್ನ ಆಗಿಲ್ಲ ಅಂದ್ರೆ ಹೊಸದಾಗಿ ಸಕ್ರೆ ಆರತಿ ತಗೊಂಡ್ ಬರಲೇಬೇಕು. ತಗೊಂಡ್ ಬಂದಿಲ್ಲ ನೋಡಿ. ಏನ್ ಹೇಳ್ತಿ ಇದಕ್ಕೆ? ಸೀರೆ ತಗೊಂಡು ಗೌರಿವಣಿಗೆ ಸಕ್ರೆ ಆರತಿ ತಗೊಂಡ್ ಬಂದು ಮದ್ಮಗಳಿಗೆ ಕೊಟ್ಟೋಕಾರ. ಬಂದಿಲ್ಲ ನೋಡವು. ನನಗೆ ಬೆಟ್ಟಿ ಆಗ್ಲಿ ಬೇಷಾಗಿ ಹೆಟ್ಲಿಲ್ಲ ಅಂದ್ರೆ ಕೇಳ. ನಾನು ನಿನ್ನೆ ನನಗೂ ಅನ್ನಿಸ್ತ್ರಿ ಎತ್ತಿಯಾರಾದ್ರೆ ಏನ್ ಮಾಡ್ತೀರಿ ಹೇಳ್ರಿ? ಅವ್ರು ತಂದಿಲ್ಲಲ್ಲ. ಬೋನ್ ಹಚ್ಚಿ ನಾವು ಹೇಳಿ ಕೇಳಿ ತರಿಸ್ಕೊಳ್ಳೋದಲ್ಲ. ಅವ್ರಿಗಿರ್ಬೇಕು ತಗೊಂಡೋಗಿ ಕೊಡ್ಬೇಕು ಮಾಡ್ಬೇಕು ಅನ್ನೋಂಥದ್ದು. ಅವ್ರಿಗೆ ಇಲ್ಲ ಅಂದ್ಮೇಲೆ ನಾವರಿಗೆ ಏನ್ ಹೇಳದೈತ್ರಿ ಎತ್ತಿಯಾರ? ನಾನು ಅದ ಅಂತ ಇರೋದು. ಊರಾಗ್ಲ ಮಾತಾಡಿ ವರದಕ್ಷಿಣೆ ಅಷ್ಟು ಬೇಕು, ವರೋಪಚಾರ ಇದನ್ನ ಮಾಡ್ರಿ, ಶೀರ್ ಇಂತದ ಬೇಕು, ಜಂಪರ್ ಇಂತದ ಆಗ್ಬೇಕು ಅಂತೆಲ್ಲ ಹೇಳಿ ಇದು ಮಾಡಿದ್ಲು. ಇದು ಗೊತ್ತಾಗದಲ್ಲ ಆಕಿಗೆ.
ಸಿಗ್ಲಿ 10 ವರ್ಷಕ್ಕರ ಬಿಟ್ಟೆ ಕಳ ಲಗ್ನದಾಗರ ಬಿಟ್ಟೆ ಕಳ ಆಕಿನ ಜಾಡಿಸ್ಲಿಲ್ಲ ಅಂದ್ರೆ ಕೇಳ ನಾನು. ಇವತ್ತೇರ ಹೋಗ್ಲಿ ಬಿಡ್ರಿ, ಸುಮ್ಮನೆ ಮಾತಾಡಿನ ಒಂದಕ್ಕೊಂದು ಆದಿತ್ತು, ಯಾಕೆ ಬೇಕು? ಸುಮ್ಕಿರಿ, ಯಾಕೆ ಒಂದಕ್ಕೊಂದಕತಿ ಬಾಪ್ ಕಟ್ ಮಾಡಿಸ್ಕೊಂಡು ಗಂಡಸೂರಂಗ್ ಕೂದ್ಲಾ ಬಿಟ್ಕೊಂಡು ನಿಂತು ಬಿಟ್ಟತಿ. ಅತ್ತೆ ಅದ ಆಯ್ಕೆ ನೋಡಿದ್ರೆ ಸೊಸಿ ಬರ್ತಾಳ ಬಗಲ್ ಬಂಡಿ ಜಂಪರ್ ಹಾಕೊಂಡು ತೋಳಿಲ್ಲದ್ದು ಏನೆಲ್ಲ ಬಿಟ್ಟು ಹಾರಿ ಹೊಡೆದ್ಬಿಟ್ಟವು. ನೇಮ ನಿತ್ಯ ಸಂಪ್ರದಾಯ ಪೂಜೆ ಪುನಸ್ಕಾರ ಮನೆ ಮಾಡ್ತಾವ ಇಲ್ಲ ಯಾರಿಗ್ ಗೊತ್ತು. ನಾನು ನಿನ್ನೆ ನನ್ನ ಮೊಮ್ಮಗಳ ಮುಂದೆ ಅನ್ನಕ್ಕೆ ಹೋಗ್ಲಿಲ್ಲ. ಬ್ಯಾಡ ತಡಿ ಈಗ ಅನ್ನೋದು ಅಂತೇಳಿ ಆಮೇಲೆ ಮತ್ತೆ ನನ್ನ ಮೊಮ್ಮಗಳು ಹೇಳಿದೆ, ನಾನಾ ತಂದೆ ಸಕ್ರೆ ಆರತಿ ಎಲ್ಲ ತರಿಸಿದ್ನಲ್ಲ, ನಾನಾ ಯವ್ವ ಮಲಗಿ ಹೋಯ್ತಿ ದಂಡಿ ಮಾಡಿ ಕೊಡ್ತೇನೆ ಹಾಕೊಂಡು ದಂಡಿ ಮಾಡಿ ಹಾಕೊಡ್ತೇನೆ ಹಾಕೋ ಅಂದೆ. ಅದಕ್ಕೆ ದಂಡಿ ಬೇಡಬೇ ಹಂಗೆ ಹಾಕೋತೇನೆ ಅಂದ್ಲು. ಹಾಕನ್ ಕೂದ್ಲಕ್ಕೆ ಹಾಕೋ ಅಂದೆ. ಮತ್ತು ಜಳಕ ಮಾಡ್ಕೊಂಡು ಆಕಿನ ಮನೆ ಚೂಡಿದಾರ ಭಾಳ ತೊಗೊಂಡಿದ್ಲಲ್ಲ, ಅದ್ರಾಗ ಒಂದೆರಡು ಇದ್ವು ಅಂತ ಚಲೋ ಅದ್ರಾಗ ಒಂದು ಹಾಕೊಂಡು ಎಲ್ಲ ಆರತಿ ಗೀರ್ತಿ ಎಲ್ಲ ಬೆಳಗ್ಗೆ ದೇವ್ರ ಮುಂದದು ಇಲ್ಲೇ ಗುಡಿಗೆ ಹೋಗಿ ಬಂದು ತಾನ ಶಿಲ್ಪಿ ತಗೊಂಡ್ಲು ಫೋನ್ಯಾಗ. ಅದ ಶಿಲ್ಪಿನ ಮತ್ತು ಫೋನ್ಯಾಗ ಇಟ್ಕೋತೀನಿ ಅಂದ್ಲು. ನನಗೆ ಫೋಟೋ ಹೊಡಿ ಅಂತಾಳೆ, ನನಗೆಲ್ಲಿ ಬರ್ಬೇಕು ಫೋಟೋ ಗಿಟ್ಟ ಹೊಡ್ಯಾಕ ಮಾಡಕ್ಕೆ. ಮತ್ತು ತಾನ ಶಿಲ್ಪಿ ತಕ್ಕೊಂತ ಪಾಪ. ಶಿಲ್ಪಿ ಅಲ್ಬೇ ಶೆಲ್ಪಿ, ಶಿಲ್ಪಿನ ಯಾವ್ದ ಒಂದು ಸುಡ್ಗಾಡತ್ತಾಗ ಅದ ಫೋನ್ಯಾಗ ತಾನ ಹೊಡ್ಕೊಂತು. ಹೋಗ್ಲಿ ಬಿಡ್ವೆ ಅತ್ತಿ, ಏನ್ ಮಾಡ್ಬೇಕು ಅವ್ರಿಗೆ? ಯಾಕೆ ಲಗ್ನನ ಇಷ್ಟ ಇದ್ದಂಗಿಲ್ಲ, ಸುಮ್ಮನೆ ಏನ ಹುಡುಗನ ಬತ್ತಾಯಕ್ಕೆ ಬಂದು ಕೇಳ್ಯಾರ ಅವ್ರಿಲ್ಲ. ಗೊತ್ತಾಕತ್ ನನಗೆಲ್ಲ. ನನ್ನ ಮಗಳಿಗೆ ಖುಷಿ ಐತಲ್ಲ ಅಂತ ನಾನು ಎಲ್ಲಾರ್ಗೂ ಸುಮ್ಮನೆ ಇರ್ತೇನೆ. ನೋಡೋಣ ಮದುವೆ ಆಗ್ಲಿ, ಹಿಂಗೆ ಮಾಡ್ಕೊಂತ ಹೋದ್ರೆ ಜಾಡ್ಸಕ್ ಬರ್ತತಿ. ನಿಮ್ದು ಬರೀ ಇದಾತ ಅಲ್ಲ. ಅದು ಎಷ್ಟು ಕಾರಣ ಹೇಳೋದು, ಎಷ್ಟು ಸುಟಿ ಮಾಡ್ತೀರಿ ನೀವು? ಸ್ವಲ್ಪ ದೌಡ್ ಬರಬೇಕು ಮಾಡಬೇಕು ಅನ್ನೋಂಥದ್ದು ಕಾಮನ್ ಸೆನ್ಸೇ ಇಲ್ಲಲ್ಲ ನಿಮಗೆ ಅಂತ ಹಿಂಗೆ ಕಾರಣ ಹೇಳ್ತಾ ಇದ್ರೆ ಆಗಲ್ಲ ನೋಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಏನು ನಮಗೂ ಇಲ್ಲಿ ಬೇಕಾದಷ್ಟು ಕೆಲಸ ಇರ್ತೈತಿ ಮನ್ಯಾಗ. ನೀವು ಬಂದ್ ಮಾಡಿದ್ಮೇಲೆ ಮುಂದೆ ನಮ್ಮ ಬೇರೆ ಕೆಲಸ ನಡೀತಾ ಇರ್ತಾವೆ. ನೀವು ಈ ರೀತಿ ಪದೇ ನೀವು ಹೊಳ ಸುಟಿ ಮಾಡ್ಕೊಂತ ಕುಂತ್ರೆ ಹೆಂಗೆ? ಸ್ಯಾಲ್ರಿ ಕಮ್ಮಿ ಕೊಟ್ರೆ ತಗೋತೀರಾ? ಕಮ್ಮಿ ಕೊಟ್ರೆ ತಗೊಂತೀರಿ? ಹೇಳ್ರಿ ಹಂಗಾರೆ ನೋಡುನು. ನೀವು ಹಿಂಗೆ ಮಾಡಕತ್ರ ನಾನು ನಿಮ್ಮ ಜಾಗಕ್ಕೆ ಬೇರೆ ಯಾರನ್ನಾರ ತರಬೇಕಾಕತಿ. ಈಕಿನ ಬಾಯಿಲಿ ಒಳಗೆ ಬಾಯಿಲಿ ಫಸ್ಟ್ ಬಾಯಿಲಿ. ಏನು ಬರ್ತೀರಾ ಇವತ್ತಂಗಾರ? ಇಲ್ಲ ಮೇಡಮ್ ಅರ, ಅಲ್ಲ ನಾವೇನು ಬೇಕಂತ ಬಿಡ್ತೇವನ್ರಿ, ನಾವು ದುಡ್ಕೊಂಡ್ ತಿನ್ನೋರು. ನಮ್ಗೇನು ಸುಟಿ ಮಾಡಿ ಏನು ಸಿಗ್ತೈತಿ ಹೇಳ್ರಿ ನೋಡೋಣ. ನನ್ನ ಮಗ ನಿನ್ನೆ ಆಡಕ್ಕೆ ಹೋಗಿ ಬಿದ್ದಾನ, ಕೈ ಉಳ್ಕೈತಿ. ಅದಕ್ಕೊಂಚೂರು ದವಾಖಾನೆ ಕರ್ಕೊಂಡು ಹೊಂಟೀನಿ, ಅಲ್ಲಿ ಅಟ್ಟತಕ್ಕತ್ತೆ ಗೊತ್ತಿಲ್ಲ. ದೌಡ ಬರ್ತೀವಿ ಮತ್ತೆ. ಬಿಡ್ರಿ, ನೀವು ಬರೀ ಯಾವಾಗ ನೋಡಿದ್ರು ಕಾರಣ ಹೇಳೋದ್ರಾಗ ಇರ್ತೀರಿ. ದೌಡಾದ್ರೆ ದೌಡ್ ಬರ್ತೀವಿ. ಏನು ದೌಡಾಗ್ತದೆ? ಆಗಲ್ಲ ನಿಮ್ದು. ಅದು ಬಂದು ಪಾತ್ರೆ ತೊಳ್ಕೊಟ್ಟು ಏನಾರ ಮಾಡ್ರಿ. ಮೇಡಮ್ ಅರ ತಡ ಆಕತ್ರಿ, ನೋಡ್ರಿ ವಿಚಾರ ಮಾಡ್ರಿ. ನನಗಂತೂ ಇವತ್ತು ಸುಟಿ ಬೇಕಾರಿ. ಇಲ್ಲತ್ತಂದ್ರೆ ನೀವು ಬೇರೆ ಯಾರನ್ನಾರ ನೋಡ್ಕೊರಿ. ನಮ್ಗೆ ಇರ್ತಿನ ಮಾಡಿದ ಕೆಲಸದ ಪಗಾರ ಕೊಟ್ರೆ ಸಾಕು. ಈಗೇನ್ರಿಪ್ಪ ಕೆಲ್ಸಗಾರಿಗೆ ನಾವು ಮಾಡ್ತೀನಿ, ನಮ್ಮ ಮನೆಗೆ ಬರ್ತೀಯ ನಿಮ್ಮ ಮನೆಗೆ ಬರ್ತೀಯ ಅಂತ ಮೇಲೆ ಬೀಳ್ತಾರೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತೀರಿ. ಅಂಥದ್ದೇನು ನಮಗೇನು ಇದಾಗಿಲ್ರಿ ಅನ್ಸ್ಕೊಂಡು ಇದು ಮಾಡೋ ಅಂಥದ್ದು. ಜೀವಕ್ಕಾಗೈತಿ, ನನ್ನ ಮಗ್ಗ ಆರಾಮಿಲ್ಲ ಅಂತ ಹೇಳ್ತಾ ಇದ್ದೀನಿ, ನೀವು ನಿಮ್ಮದೇ ಮಾತಾಡ್ತೀರಪ್ಪ. ಇಲ್ಲ ನಂಗೆ ಬರೋಕ್ಕಾಗಂಗಿಲ್ಲ ರೀ ಅಮ್ಮರ, ನಾಳೆ ಬರ್ತೇನೆ, ನಾನು ಪಗಾರ ಕೊಟ್ಬಿಡ್ರಿ ನೀವು. ಹಲೋ ಎಷ್ಟು ಸೋಕಿರ್ಬೇಕು? ಒಂದು ಮಾತಾಡಂಗಿಲ್ಲ ನೋಡಿ ಇವರಿಗೆ, ಕೆಲಸದವರಿಗೆ ಫೋನ್ ಇಟ್ಟೇ ಬಿಟ್ಲ. ಅಲ್ಲ ಅತ್ತೀರ, ಈ ಕೆಲಸಗಾರಿಗೆ ಎಷ್ಟು ಸೊಕ್ಕು ಏನ್ತಾನ ಅಂತೀನಿ ನಾನು. ಒಂದು ಮಾತಾಡಂಗಿಲ್ಲ ನೋಡ್ರಿ ಅತ್ತೀರ, ಹಂಗೆ ಫೋನ್ ಇಟ್ಟೇ ಬಿಡ್ತಾರ. ಅಲ್ಲ ಗೊತ್ತೈತಿ ನಿಂಗೆ, ಅಲ್ಲ ಮಾಡ್ತೀಯ ಬಿಡ್ತೀಯ ನೋಡು ಅಂತ ಯಾಕೆ ಅನ್ನಕ್ಕೆ ಹೋದಿ ಅಂತೀನಿ ನಾನು. ಈಗ ಆತ ಬರಲ್ಲ ಅಂದ್ಲನ? ಏನಂದ್ಲ? ಇವೋ ಒಂದಿನ ಸೂಟಿ ಅಲ್ಲ ಕೇಳಿದ್ಲು, ಕೊಟ್ಟಿದ್ರೆ ಅಕ್ಕಿತ್ತು. ನೀನು ಯಾಕೆ ಹಂಗಲ್ಲ ಅನ್ನಕ್ಕೆ ಹೋದಿ? ಅಯ್ಯೋ, ಈ ಕೆಲಸಗಾರನ ಹುಡ್ಕೋದು ದೊಡ್ಡ ಪಜಿತಿ, ನಿನಗೆ ಯಾಕೆ ಅರ್ಥ ಆಗಲ್ಲ ಅಂತ ನನ್ನ ತಗ. ಈಗ ನೋಡಿ ಎಲ್ಲಿ ಹುಡುಕ್ತಿ ಹೇಳಂಗಾರ. ಈಗ ಮನ್ಯಾಗ ನೋಡಲ್ಲ ಅಷ್ಟು ಭಾಂಡೆ ಬಿದ್ದಾವ ಹಿಂದೆ ಹಿತ್ತಲಾಗ. ಆಕಿ ನನಗನ್ಸತಿ ಇವತ್ತು ಬರಲ್ಲ, ಆಮೇಲೆ ನಾಳೆನೂ ಬರಲ್ಲ ಅಂತ ಕಾಣ್ತತಿ. ಆಕಿ ಮಾತಾಡೋ ಮಾತನಾಗೆ ಗೊತ್ತಾತ್ ಬಿಡು. ನೀ ಯಾಕೆ ಇಂಥವೆಲ್ಲ ಮಾತಾಡ್ತೀನಿ? ಸ್ವಲ್ಪ ಯಾಕೆ ಸಮಾಧಾನಾಗಿರಲ್ಲ? ಅಲ್ಲ ಆಕಿ ಬರಲಿಲ್ಲ, ಅದಕ್ಕೆ ಬೈದೆ, ಬರಲಿ ಕರೆಕ್ಟಾಗಿ ಅಂತೇಳಿ. ಬೈದ್ರೇನೆ ಬರಲ್ಲ ಏನು? ನಾಳೆ ಸಮಾಧಾನಾಗಿ ಹೇಳಕ್ಕೆ ಬರ್ತಿತ್ತ, ಹಿಂಗೆ ಮಾಡಿದ್ರೆ ಹೆಂಗ ನೀನು ಅಂತೆಲ್ಲ. ಈಗ ನೋಡಿ ಎಷ್ಟು ಭಾಂಡೆ ಬಿದ್ದಾವಿಲ್ಲೇ, ನೀನು ನೋಡಿದ್ರೆ ಹಿಂಗೆ ಮಾಡ್ಕೊಂತಿ. ಆ ಕೆಲಸ ಎಲ್ಲ ಮುಗೀತು. ನಡಿ ಎದ್ದು ಭಾಂಡೆ ತಿಕ್ ನಡಿ, ಕೆಲಸ ಹಾಕವು. ಅಯ್ಯೋ ದೇವ್ರೆ, ಮೈ ಉಂಡಂಗೆ ಆಗ್ಬಿಟ್ಟತ್ರಿ ಅತ್ಯಾರ. ಕೆಲಸ ಮಾಡಕಂದ್ರೆ ಆಗಲ್ಲ ಮೈ ಅತ್ತಾಗ. ಈ ಡಿಸ್ಪೋಸಲ್ ಗ್ಲಾಸು ಡಿಸ್ಪೋಸಲ್ ಪ್ಲೇಟ್ಸು ತರಬೇಕಾಗಿತ್ತು ರೀ ಅತ್ಯಾರ. ಖರೇನ ಉಂಡು ಚೆಲ್ ಬಿಡಕ್ಕೆ ಬರ್ತತ್ತಾಗ, ಹೌದಿಲ್ರಿ? ಇವು ನಾಷ್ಟದ ಪ್ಲೇಟು ಊಟದ ಪ್ಲೇಟು ಇವೆಲ್ಲ ಭಾಳ ಹಾಕವು. ಸುಮ್ಮನೆ ಹಂಗೆ ಮಾಡೋಣ ಇವತ್ತು ಹೇಳ್ತೀನಿ ನಾನು ಇವರಿಗೆ. ಡಿಸ್ಪೋಸಲ್ ಗ್ಲಾಸು ಮತ್ತು ಇದು ಏನದು ಪ್ಲೇಟು ಅವೆಲ್ಲ ತರಕ್ಕೆ ಹೇಳ್ತೀನಿ. ನಾನು ನನ್ನ ಫ್ರೆಂಡಿಗೆ ಹೇಳ್ತೇನೆ ತಡ್ರಿ, ಯಾರಾದರೂ ಕೆಲಸದವ್ರು ಸಿಕ್ಕರೆ ಒಂದು ಸ್ವಲ್ಪ ಕಳಿಸು, ಹಿಂಗೆ ಬೇಕಾದ್ರೆ ಸ್ಯಾಲ್ರಿ ಒಂದು ತಟ್ಗೆ ಒಂದು 100 ರೂಪಾಯಿ ಜಾಸ್ತಿನೇ ಕೊಡ್ತೀವಿ, ಕಳಿಸು ಅಂತ ಹೇಳ್ತೇನೆ ಆತ. ಅಯ್ಯೋ ದೇವ್ರೆ, ಈಗ ಅವ್ರು ಹೇಳ್ಕೊಟ್ಟು ನೀನಿಗೆ ಸಿಕ್ಕು, ನೀನು ಎಲ್ಲಿ ತಂದು ಹಚ್ಚಿ ಅವ್ರು ಬಂದು ಕೆಲಸ ಮಾಡೋ ಅಷ್ಟೊತ್ತಿಗೆ ಮುಗಿದೋದ್ಕತಿ. ಹೌದು ಅತ್ತೀರ, ನಾನು ನಿಮ್ಗೆ ಕೇಳ್ಬೇಕಂದೆ ನಿನ್ನೆ ನಂಗೆ ನೆನಪಾಗಿಲ್ಲ. ಮಾವಾರು ಬೇರೆ ಇದ್ರಲ್ಲ, ಅದಕ್ಕೆ ಏನೂ ಕೇಳಕ್ಕೆ ಹೋಗಲಿಲ್ಲ. ನಿನ್ನೆ ಗೌರಿ ಹುಣಿವೆಲ್ಲ ನೀವು ಸಕ್ಕರೆ ಆರತಿ ತೊಗೊಂಡು ಹೋಗ್ಬೇಕಿತ್ತು, ಯಾಕೆ ತೊಗೊಂಡು ಹೋಗಲಿಲ್ಲ? ಅದಾ ನೆನಪಿತ್ತು. ಮತ್ತು ನಿಮ್ಮ ಮಾವನಿದ್ರಿಗೆ ಅನ್ಬೇಡ, ನಿಮ್ಮ ಮಾವನಿದ್ರಿಗೆ ಇವನು ತರುಣ್ ಎದುರಿಗೆ ಅದು ನಾನು ಏನು ಹೇಳಿಲ್ಲ. ಅದಕ್ಕೆ ಮತ್ತು ಅವ್ರಿಗೆ ಗೊತ್ತಾತಂದ್ರೆ ಯಾಕೆ ತೊಗೊಂಡೋಗಿಲ್ಲ ಏನು ಅಂತೇಳಿ ಬೈತಾರೆ ಅದಕ್ಕೆ. ಅಯ್ಯೋ, ಅವರು ಅಕಸ್ಮಾತ್ ಏನಾರು ಅಂದ್ಬಿಟ್ರೆ ಅವರಿಗೆ ಎಲ್ಲ ನಿಜ ಹೇಳ್ಬೇಕಂದ್ರೆ ತೊಗೊಂಡು ಹೋಗ್ಬೇಕಿತ್ತಲ್ಲ ಅತ್ತಿಯರ. ಅವ್ರು ಏನಾದರೂ ಅಂದರೆ ಏನು ಮಾಡ್ತೀರಿ?
ತರುಣ್ ಇದ್ರಿಗೆ ಅಕಸ್ಮಾತ್ ಏನಾರ ಆಕಿ ಲಕ್ಷ್ಮಿ ಹೇಳ್ಬಿಟ್ರೆ ಅವಾಗ ನೋಡೋಣಂತ. ಅಲ್ಲ ನನ್ಗೆ ಒಂದೇದಿ ಮದ್ವೆನೇ ಇಷ್ಟ ಇಲ್ಲ, ಸುಮ್ಮನೆ ಅನಿವಾರ್ಯ ಏನು ಮಾಡಬೇಕು. ನಿನ್ನ ಗಂಡ ಏನಿಲ್ಲ ಅತ್ತಿಯರ ನಿಜ ಹೇಳ್ರಿ, ಏನದು ನನ್ನ ಗಂಡ ಏನಂದ್ರು? ಅವ್ರು ಬೈದ್ರಾ ನಿಮಗೆ? ಇಲ್ಲ ಇಲ್ಲ, ನಿನ್ನ ಗಂಡ ಅವ ಯಾಕೆ ಬೈತಾನ? ಅದೇ ತಮ್ಮನ ಪ್ರೀತಿಗೆ ಬೆಲೆ ಕೊಡು, ತಮಗೆ ಮದುವೆ ಮಾಡ್ಸವ ಅಂತ ಭಾಳ ಕೇಳ್ಕೊಳತ್ತ. ಹಾಗಾಗಿ ಸುಮ್ಮನಾಗಿದ್ದಷ್ಟೇ. ಫಸ್ಟ್ ಆಫ್ ಆಲ್ ಈ ಸಂಬಂಧ ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಚಲೋ ಇರ್ತಿತ್ತು. ನೋಡ್ಬಿಟ್ಟತ್ತಲ್ಲ ಅವನೆಲ್ಲಿ ಬಿಡ್ತಾನೆ. ಓ ಹೌದಾ. ನೀವು ಹೊರಗೆ ಹೊಂಟಿರತ್ತೀರ? ಹೊರಗೆ ಹೊಂಟೇನಮ್ಮ. ಅದು ಸಂಘದ ಒಂದು ಮೀಟಿಂಗ್ ಐತಿ, ಅವ್ರು ಕರೆದಾರ ಅಧ್ಯಕ್ಷರಾಗಕ್ಕೆ ನನ್ನೇ. ಅಲ್ಲೊಂದು ಸ್ವಲ್ಪ ಮಾತಾಡೋದೈತಿ, ಹೊಂಟೇನಿ. ನನಗಿವತ್ತು ಮನೆಯ ಕೆಲಸ ಏನೂ ಮಾಡೋಕ್ಕಾಗಲ್ಲ, ಉಳ್ಕಿದ್ದೆಲ್ಲ ನೀನೇ ಮಾಡ್ಕೋಬೇಕು. ಮಧ್ಯಾಹ್ನ ಗಡಿಸಿ ಊಟನ ಹೊರಗೆ ಮಾಡ್ಕೊತೀನಿ, ನನಗೆ ಸೇರಿ ಅನ್ನಕ್ಕೆ ಇಡಬೇಡ. ನಾನು ಬಿಟ್ಟು ಅನ್ನಕ್ಕೆ ಇಡು. ಮತ್ತೆ ರಾತ್ರಿ ತಣ್ಣಂದು ಉಳಿದ್ರೆ ಯಾರು ತಿನ್ಬೇಕು? ಅದಕ್ಕೆ ಮತ್ತು ನಿಮ್ಮ ಮಾವ ನಾನು ಬಂದಿಲ್ಲ ಅಂದ್ರೆ ಅವ್ರೇನು ಮನೆಗೇನು ಬರಲ್ಲ ಅನ್ನಿಸ್ತೈತಿ. ಏನು ನಾನು ಆತಂದ್ರೆ ಫ್ಯಾಕ್ಟ್ರಿಗೆ ಹೋಗ್ತೇನೆ, ಅಲ್ಲೇ ಸೀದಾ ಕೆಲಸ ಮುಗಿಸ್ಕೊಂಡು. ಏನಾರ್ದ ನಾನು ನಿಮ್ಗೆ ಫೋನ್ ಮಾಡ್ತೇನೆ ತಗೋ. ಏನು 1 ಗಂಟೆ ಮೇಲೆ ಅನ್ನಕ್ಕಿಡ, ದೌಡ್ ಅನ್ನಕ್ಕಿಡಕ್ಕೆ ಹೋಗ್ಬೇಡ. ಅಕಸ್ಮಾತ್ ನಿಮ್ಮ ಮಾವನು ಮನೆಗೆ ಬರಲ್ಲ ಅನ್ನೋದಾದ್ರೆ ನಾನು ನಿಮ್ಮ ಮಾವಂದು ನಂದು ಇಬ್ಬರದು ಬಿಟ್ಟು ಲೆಕ್ಕ ಬಿಟ್ಟು ನಿಂದು ಮತ್ತು ನಿನ್ನ ಗಂಡಂದು ಅಷ್ಟಿಟ್ಕೋ. ತರುಣ್ ಅಂತೂ ಇವತ್ತು ಊರಿಗೆ ಹೊಂಟಾರ, ಮತ್ತೇನೈತೆ? ಅವ ಪ್ಯಾಕಿಂಗ್ ಎಲ್ಲ ಆಗೈತಿ. ಏನು ಇವತ್ತು 4 ಗಂಟೆಗೆ ಬಿಡೋಣ ಅಂತ ತೀರ್ಮಾನ ಮಾಡೀವಿ. ಒಂದು ದೋಸ್ತಿ ಆಕತಿ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಅಲ್ಲಿ ಫೋಟೋ ಶೂಟ್ ಆಕೈತಿ. ಬೆಳಗ್ಗೆನ ದೌಡ್ ಬಿಡ್ಬೇಕಾ? ಹಂಗಲ್ವಾ, ಈಗ ಬೆಳಗ್ಗೆನ ದೌಡ್ ಬಿಟ್ರು ಹೋಗಿ ದಿಢೀರ್ ಇಲ್ಲಿಂದ ರೆಡಿ ಆಗಂತೂ ಕುಂದ್ರಕ್ಕಾಗಲ್ಲ. ಗಾಡಿಯಾಗ ತ್ರಾಸ ಅನಿಸುತ್ತೆ. ಅದಕ್ಕೆ ಅಲ್ಲಿ ಹೋಗಿ ಹೋಟೆಲ್ ರೂಮ್ ಮಾಡಿ ರೆಡಿ ಆಗಿ ಆಮೇಲೆ ಫೋಟೋ ತೆಗ್ಸಕ್ಕೆ ಹೋಗ್ಬೇಕಿತ್ತು. ನಂಗೆ ನೈಟ್ ರಾತ್ರಿದು ಒಂದಿಷ್ಟು ಫೋಟೋ ಬೇಕಯ್ಯೋ. ಅದಕ್ಕೆ ಈಗ ಸಂಜೆ ಮುಂದೆ ಇವಾಗ ಒಂದು 4 ಗಂಟೆ ಅಷ್ಟೊತ್ತಿಗೆ ಬಿಟ್ರೆ ಏನು ಎಷ್ಟೊತ್ತು ಅಲ್ಲಿ ಹೋಗಿ ಮುಟ್ಟಿ ಬೇಗ ಬೇಗ ಹೋಟೆಲ್ ರೂಮ್ ಮಾಡ್ಕೊಂಡು ಒಂದು ಸಿಂಪಲ್ ಆಗಿರೋದು ಒಂದು ಔಟ್ಫಿಟ್ ಹಾಕೊಂಡು ನಾನು ಹಾಕಿ ನೈಟ್ ಬೀಚ್ ಕಡೆ ಒಂದೆರಡು ಲೈಟಿಂಗ್ ಸರ ಎಲ್ಲ ಹಾಕಿರ್ತಾರಲ್ಲ ಹೆಂಗಿದ್ರು ಅಲ್ಲಿ ಒಂದೆರಡು ಫೋಟೋ ಶೂಟ್ ಮಾಡ್ಸೋಣ ಅಂತದೀವಿ. ಅದನ್ನ ಮುಗಿಸ್ಕೊಂಡು ಬೆಳಗ್ಗೆದ್ದು ಬೇರೆ ಥರ ಫೋಟೋ ಶೂಟ್ ಮಾಡಿಸೋದು. ಆಯ್ತಪ್ಪ, ಮಾಡಿಸ್ರಿ. ಅದೇನು ಮಾಡಿಸ್ತೀರ ನೋಡು. ಇದು ಡ್ರೆಸ್ ಚಲೋ ಚಲೋ ತರಕ್ಕೆ ಹೇಳಿ ಹೋದಿಲ್ಲ, ಎಂತೆಂಥವರ ತೊಗೊಂಬಂದಿಗಿಂದಿತ್ತು ಇರಲ್ಲಲ್ಲ ಮೊದಲೇ ಅವ್ರ ಕಡೆ. ಎಲ್ಲ ಡ್ರೆಸ್ಸು ಅಶ್ವಿನಿ ಇದಾರಲ್ಲ, ಅಶ್ವಿನಿ ಅವ್ರದ್ದು ಬುಟಿಕ್ ಐತಲ್ವಾ, ಫ್ಯಾಷನ್ ಡಿಸೈನರ್ ಮಾಡ್ಯಾರಲ್ಲ, ಅದು ಡಿಸೈನರ್ ಬುಟಿಕ್. ಅಲ್ಲಿ ಚಲೋ ಚಲೋ ಎಲ್ಲ ನೋಡಿ ಬಾಡಿಗೆ ತೊಗೊಂಡಾರಂತೆ ಅವ್ರಿಗೆ ದುಡ್ಡು ಕೊಟ್ಟು. ಅಶ್ವಿನಿನೂ ನಿಂಗೆ ಯಾವ್ದೇ ಸೂಟಕ್ಕೆ ನಾ ಎಲ್ಲ ಚಲೋ ಆರಿಸ್ತೀನಿ ಅಂತ ಹೇಳಿ ಅವರು ಆಯ್ಕೆ ಮಾಡ್ಯಾರಂತೆ. ಅದೆಲ್ಲದನ್ನು ತೊಗೊಂಡಾರಲ್ಲ, ಹಂಗಾಗಿ ಅದೇ ಬಟ್ಟೆ ಹಾಕೊಂಡೆ ಅಲ್ಲಿ ಫೋಟೋ ಶೂಟ್ ಮಾಡ್ಸೋದು. ನನಗೂ ತಗೋಬೇಕು ಅನ್ಕೊಂಡೆ, ಮತ್ತೆ ಇರವೇ ಸಾಕಂತ ಸುಮ್ಮನಾದೆ. ಅವ್ರ ಹತ್ರ ಇಲ್ಲ, ತಗೊಂತಾರ. ನಿನ್ನ ಹತ್ರ ಅದಾವಲ್ಲಪ್ಪ. ಏನು ಸರಿ, ಹುಷಾರು ನೋಡ. ಯಾರ್ಯಾರು ಹೊಂಟಿರಿ? ನಾನು, ಲಕ್ಷ್ಮಿ ಮತ್ತೆ ಅಶ್ವಿನಿ, ಆಮ್ಯಾಗ ನನ್ನ ಫ್ರೆಂಡ್ ಒಬ್ಬ ಬರತ್ತಾನ, ನಾನು, ಆಮೇಲೆ ಇದು ಲಕ್ಷ್ಮಿ ಅವ್ರ ಅಜ್ಜಿ ಬರ್ತಾ ಇದಾರ. ಆ ಅಶ್ವಿನಿ ಎದಕ್ಕೆ ಕರ್ಕೊಂಡು ಹೊಂಟಿರಿ? ಬಾಯ್ ಬಡ್ಕಿ ಜಗಳ ಮಾಡ್ತಾಳ, ಆಕಿನ ಎದಕ್ಕೆ ಕರ್ಕೊಂಡು ಹೊಂಟಿರಿ? ಊರೇನ್ ಜಗಳ ಮಾಡ್ತಾರೆ ಬಿಡವಾ. ಅದು ಹೋಗ್ಲಿ, ಆ ಮುದುಕಿ ಯಾಕೆ ಬರಾಕತ್ತಾಳ? ಅಲ್ಲ ಮಕ್ಕಳದೊಳಗೆ ನೀವು ಹೊಂಟಿರಿ ಫೋಟೋ ಶೂಟ್ ಮಾಡ್ಸಕ್ಕ, ನಾನೇ ಬರಾಕತ್ತಿಲ್ಲ, ಇನ್ನು ಆಕಿ ಎದಕ್ಕೆ ಬರ್ತಾಳಂತ? ನೋಡ, ಆ ಮುದುಕಿನೆಲ್ಲ ಕರ್ಕೊಂಡು ಹೋಗ್ಬೇಡ್ರಿ, ನಾ ಹೇಳಕತ್ತೇನೆ ಕೇಳ. ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಸ. ಹೋಗ್ಲಿ ಬಿಡ, ಒಬ್ರು ಹಿರಿಯರು ಇರ್ಲಿ, ಇದ್ದಷ್ಟು ಒಳ್ಳೇದು. ಏನ್ ತೊಂದರೆ ಆಕತಿ ಈಗ ಅದರಿಂದ? ಅವ್ರನ್ನೇನು ಸಪ್ರೇಟಾಗಿ ಹೊತ್ಕೊಂಡು ಹೋಗ್ತಾರನೇ ಇವ್ರು? ಆ ಕಾರ್ ಒಳಗೆ ಸೀಟ್ ಐತಿ, ಕುಂದಿರ್ತಾರ. ನೀ ಬೇಡ ಗಿಡ ಅಂತೆಲ್ಲ ಅನ್ನಕ್ ಹೋಗ್ಬೇಡ. ಇರ್ಲಿ ಪಾಪ, ಹೋಗಿ ಬರ್ಲಿ, ಏನಾಗಲ್ಲ. ಯಾವಾಗ ಈ ಮನೆಗೆ ಬೆಲೆ ಐತಿ ಹೇಳಿ ನನಗೆ? ಈ ಮನೆಯೊಳಗೆ ಆಕಿ ಯಾವಾಗ ಈ ಮನೆ ಸೊಸೆಯಾಗಿ ಬರ್ತಾ ಅದಾಳ ಅವಾಗ ನನ್ನ ಬೆಲೆ ಹೋಗ್ಬಿಟ್ಟೈತಿ. ನಾನು ಹೇಳಿದ್ದು ಯಾರು ಕೇಳ್ತೀರಿ? ಆಯ್ತು, ಕರ್ಕೊಂಡು ಹೋಗಿ. ಅವ್ರ ಅಜ್ಜಿನಷ್ಟ ಯಾಕೆ, ಅಪ್ಪ ಅವ್ವ ಮತ್ತೆ ಯಾರ್ಯಾರು ಬರ್ತಾರ ಓಣ್ಯಾನವ್ರು ಎಲ್ಲರನ್ನೂ ಕರ್ಕೊಂಡು ಹೋಗಿ ಒಂದು ಟ್ರಿಪ್ಪೇ ಹೊಡೆದು ಬಂದ್ಬಿಡ್ರಿ ಆತಾ. ನೀನ್ ಬಾಯಿ ಮುಚ್ಕೊಂಡಿರ್ಬಿಟ್ಟು ಆ ಅಜ್ಜಿ ಬರ್ತಾರಂತ ಯಾಕೆ ಹೇಳಕ್ ಹೋದಿ? ನಿಂದು ಭಾಳ ಸತ್ಯರಿಚಂದ್ ತುಂಡಾಗಕ್ ಹೋಗಿ ಇಂಥವ್ರ ಮುಂದೆ ಆದಷ್ಟು ಮುಚ್ಚಿಡೋದೇ ಒಳ್ಳೇದು.